ವೀಕ್ಷಕರೇ, MD ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಲತ್ವಾಡ್ ಪಟ್ಟಣದ ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದ ವತಿಯಿಂದ ಬಜಾರದಲ್ಲಿ ಕಳೆದ 15 ವರ್ಷಗಳಿಂದ ಗಜಾನನ ಪ್ರತಿಷ್ಠಾಪನೆ ಕಾರ್ಯ ಕೈಗೊಳ್ಳುತ್ತಿದ್ದು, ಈ ವರ್ಷವೂ ಗಣಪನನ್ನು ಮೆರವಣಿಗೆ ಮೂಲಕ ಬಜಾರದ ಅರಳಿಕಟ್ಟೆಯಿಂದ ಮೆರವಣಿಗೆ ಮೂಲಕ ಶ್ರೀ ಶರಣ ವೀರೇಶ್ವರ ಮಹಾಮನೆಗೆ ತೆಗೆದುಕೊಂಡು ಬಂದು ತದನಂತರ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಇರುವ ಅಲಂಕೃತ ಟೆಂಟ್ನಲ್ಲಿ ಪ್ರತಿಷ್ಠಾಪನೆ ಕಾರ್ಯ ಭರದಿಂದ ಸಾಗಿತು. ಈ ವೇಳೆ ಗುರುಮೂರ್ತಿ ಸ್ವಾಮಿ ಪೂಜಾ ಕೈಂಕರ್ಯ ನೆರವೇರಿಸಿದರು. ಕರವೇ ಮುಖಂಡ ಮಲ್ಲಿಕಾರ್ಜುನ್ ಗಂಗನಗೌಡರ್ ಗಣೇಶೋತ್ಸವ ನಡೆದು ಬಂದ ದಾರಿ ಕುರಿತು ಮಾತನಾಡಿದರು. ಪಟ್ಟಣ ಪಂಚಾಯಿತಿ ಸದಸ್ಯ ಡಾಕ್ಟರ್ ಶರಣಬಸಪ್ಪ ಗಂಗನಗೌಡರ್ ಗಡ್ಡಿ, ಆಟೋ ಚಾಲಕರ ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷ ಬುಡ್ಡೆ ಸಾಹವೇಲಿ, ಪಾಪಣ್ಣ ಗಾದಿ, ಸಂಗಣ್ಣ ಮೇಗಿಲ್ಮನಿ, ಇಸ್ಮಾಯಿಲ್, ಮೊಹಮ್ಮದ್, ಯಮನಪ್ಪ, ಶಂಕರಪ್ಪ ಭಜಂತ್ರಿ, ಆದಮ್ ಅತ್ತಾಳ್, ರಾಜು ಬಾಗ್ವಾನ್, ಹುಸೇನ್ ಸಿಕ್ಕಲ್ಗಾರ್, ಈರಯ್ಯ, ಮಾಂತು ಜೋಗಿ, ಪ್ರಶಾಂತ್, ರಫೀಕ್ SRS, ಶ್ರೀಧರ್ ಮಟ್ನೂರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಭಕ್ತಾದಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಿರ್ವಹಿಸಿದರು. ವರದಿ ಅಬ್ದುಲ್ ರಜಾಕ್ ರಕ್ಕಸ್ಕಿ, MD ಯೂಟ್ಯೂಬ್ ಚಾನಲ್, ನಾಲತ್ವಾಡ್. ಶ್ರೀಶೈಲ ಕ್ಷೇತ್ರದಿ ಸಾಕ್ಷಿ ಗಣಪತಿಯಾಗಿ, ಶ್ರೀಶೈಲ ಕ್ಷೇತ್ರದಿ ಸಾಕ್ಷಿ ಗಣಪತಿಯಾಗಿ, ಶ್ರೀರಕ್ಷೆ ನೀಡ್ಯಮಗೆ ಮಂಗಲಂ ಶಿವ ಶ್ರೀ ವಿಘ್ನರಾಜಾಯ ಮಂಗಲಂ, ಶ್ರೀ ವಿಘ್ನರಾಜಾಯ ಮಂಗಲಂ ಶಿವ ಪಾರ್ವತಿಯ ಪುತ್ರಾಯ ಮಂಗಲಂ, ಶ್ರೀ ಪರಮೇಶ್ವರನ ಕೋಪದ ಬಲದಿಂದ, ಶ್ರೀ ಪರಮೇಶ್ವರನ ಕೋಪದ ಬಲದಿಂದ ಗಜಮುಖನಾಗಿರುವೆ ಮಂಗಲಂ ಶಿವ ಶ್ರೀ ವಿಘ್ನಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಮಿ ಚೈತಂ ನಮಾಮಿ ಹರಃ ಓಂ. ಯತ್ತೇನೈತೆ ಮೈಜತ್ತುದೇ ಭಕ್ತಾನಿ ಧರ್ಮಾನಿ ಪುಟಮನ್ಯಾಸಂದೇನಗಂ ಮಹಿಮಾನುಷತ್ರ ಪೂರ್ವೇ ಸಾಧ್ಯಾಸಂತದೇವ ಮಂದಾರ ಕುಂದಾಲಿ ಚಂದ್ರ ಪಾರಿಜಾತೆ ಮತ್ತಲ್ಲಿಂದ ನಿರ್ದೋರಿಗೆ ನಾನಾ ವಿಧಾನ ಕರಣೇನ ವಿಜಂತಿ ಪುಷ್ಪಾಂಜಲಿ ಸಮರ್ಪಯಾಮಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಜೈ ಮಂಗಲಂ ಜಯಾಧೀರಂ ಪಾರ್ವತೇಶ್ವರ ವಿಘ್ನೇಶ್ವರ ಮಹಾರಾಜ್ ಕಿ, ವಿಘ್ನ ನಿವಾರಕ ಮಹಾರಾಜ್ ಕಿ. ಗಣಪತಿ ಬಾಪ್ಪ ಉಂಡೆ ಬಲ್ಲೆ. ಈ ವರ್ಷದ ಕೂಡ ಆಟೋ ಚಾಲಕರು ಮತ್ತು ಮಾಲಕರ ಸಂಘದ ವತಿಯಿಂದ ಗಜಾನನ ಪ್ರತಿಷ್ಠಾಪನೆ ಆಯಿತು. ಈಗ ಮಹಾಮಂಗಳಾರತಿ ಮುಗಿಯಿತು. ಎಲ್ಲರೂ ಮಹಾಮಂಗಳಾರತಿಯನ್ನು ತೆಗೆದುಕೊಳ್ಬೇಕು ಮತ್ತು ಮಹಾಪ್ರಸಾದ ಇರ್ತದೆ, ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ಬೇಕು. ನಾವು ಕರೆಯಲ್ಲಿ ಯಾರೂ ಬರುವುದಿಲ್ಲ ಅಂತಂದ್ರೆ ಅದು ತಪ್ಪಾಗ್ತದೆ. ನಮ್ಮ ಗುರುಗಳು ಹೆಂಗದ್ರಪ್ಪ ಅಂತಂದ್ರೆ ಮಾರ್ಗ ಮಧ್ಯದ ಹೋದ್ರು ಕರೆದ್ರು ಬಂದ್ಬಿಡ್ತಾರ. ನನಗೆ ಆಹ್ವಾನ ಕೊಡಬೇಕು, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಅವ್ರು ಇನ್ನೂ ಆ ಮಠದವರು ಅಲ್ಲ. ಇವತ್ತು ಯಾರೇ ದಾರಿಯಲ್ಲಿ ಮಾರ್ಗ ಮಧ್ಯೆ ಹೋಗುವಾಗ ನನ್ನ ಕರೆದು ಒಂದು ಪೂಜೆ ಇದೆ ಬುದ್ಧಿ ಬರಿ ಅಂತಂದ್ರೆ ಬಂದು ಆ ಕಲ್ಲು ಮನದಿಂದ ನಿಂತು ಆ ಪೂಜೆಯನ್ನು ನಿರ್ವಹಿಸಿಕೊಟ್ಟು ಹೋಗ್ತಾರಂತಂದ್ರೆ ಆ ಗುರುಮೂರ್ತಿ ಗುರುಗಳಿಗೆ ಆಯುಷ್ಯ ಆರೋಗ್ಯ ಭಾಗ್ಯ ಭಗವಂತ ಕೊಟ್ಟು ಕಾಪಾಡಲಿ. ಆಟೋ ಚಾಲಕರು ಎಲ್ಲರೂ ಕೂಡ ಅವರಿಗೆ ಜೋರಾದ ಚಪ್ಪಾಳೆ ತಟ್ಟಬೇಕು ಸಂಬಂಧಿಸಿದ. ಸರ್ವ ವಿಘ್ನ ವಿನಾಯಕ ಮತಾಕಿ, ಶ್ರೀ ವಿಘ್ನೇಶ್ವರ ಮಹಾರಾಜ್ ಗಣಪತಿ. ಅದೇ ತರನಾಗಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬುಡ್ಡೇಶಣ್ಣ ಅವಲಿಯವರು ಅವರಿಗೆ ಶ್ರೀಗಳು ಆಶೀರ್ವಾದ ಮಾಡಬೇಕು. ಅವರು ಸತತ 15ನೇ ವರ್ಷ ನಾವು ಅವ್ರು ಫಸ್ಟ್ ತಮ್ಮ ಅಂಗಡಿ ಒಳಗೆ ಮಾಡ್ಕೊಂಡಿದ್ರು ಒಂದು ಗಣಪತಿನ. ಅವ್ರ ಬ್ರದರು ಅವರು ಕೂಡಿಕೆಸ್ ಮಾಡಿದ್ರು. ಆ ತದಕ್ಷಣದಲ್ಲಿ ನಾವೆಲ್ಲರೂ ಒಂದು ಒಮ್ಮತ ತಗೊಂಡಾಗ ಅದನ್ನು ಕೂಡ ಸವಾಲ್ ಮಾಡಾಗ ನನ್ನೇ ಕರೆದಿದ್ರು. ಫಸ್ಟ್ ಸುಮ್ಮನೆ ಕೂಡಿಸ್ಬಿಟ್ಟಿದ್ರು. ಯಾಕಂದ್ರೆ ನನ್ಗೆ ಹೇಳಿದ್ರು ಅವಾಗ ನಾನು ಗಂಡ ಕುಂಕುಮ ಹಚ್ಕೊಂತ ಕೊಳ್ಳಿಗೆ ಹಚ್ಚೋದು ಗೊತ್ತು, ಅಣಿಗೆ ಹಚ್ಚೋದು ನನ್ನ ಅದ್ರ ಬಗ್ಗೆ ಗೊತ್ತಿಲ್ಲ, ನೀನೆಲ್ಲ ಮಾಡು, ನಿನ್ನ ಜೊತೆಲಿ ನಾನು ಇರ್ತೀನಿ ಅಂತ ಸಂದ್ರು. ಇವತ್ತು ಸತತ 15 ವರ್ಷ ನಮ್ಮ ಡಾಕ್ಟರ್ ಸಾಹೇಬರು, ಸಾರ್ವಮೂರ್ತಿಯವರು ಮತ್ತು ಈಗ ನಮ್ಮ ಡಾಕ್ಟರ್ ಗುರುಮೂರ್ತಿ ಗುರುಗಳು ನಾವೆಲ್ಲರೂ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಒಮ್ಮತದಿಂದ ಬಂದು ಇವತ್ತು ಈ ಗಜಾನನನ್ನು ಇಲ್ಲಿ ಕಾರ್ಯಕ್ರಮವನ್ನು ಮಾಡೋದು ಬಹಳ ಅತಿ ಚಂದ ಮಾಡ್ತಾ ಇದ್ದಾರೆ. ಅದೇ ತರನಾಗಿ ಕೂಡ ಈ ಬುಡ್ಡೇಶಣ್ಣ ಅವರಿಗೆ ಶ್ರೀಗಳಿಂದ ಆಶೀರ್ವಾದ ನೀಡಬೇಕಂತ ತಮ್ಮಲ್ಲಿ ವಿನಂತಿ. ಶ್ರೀ ಗುರುಭ್ಯೋ ನಮಃ.
ಎಲ್ಲ ಗಣಪತಿಗಿಂತಲೂ ಇದು ಭಾಳ ವಿಶೇಷವಾದ ಗಣೇಶ ಉತ್ಸವ. ಯಾಕಂದರೆ ಇದು ಚಾಲಕ ಮತ್ತು ಮಾಲಕರ ಒಂದು ಉತ್ಸವ. ಇಲ್ಲಿ ವಿಶೇಷವಾಗಿ ಏನಂದ್ರೆ ಇದು ಭಾವೈಕ್ಯತೆ ಗಣಪ ಅಂತೇಳಿ ಹೇಳೋದಕ್ಕೆ ನಮಗೆ ಭಾಳ ಖುಷಿ ಆಗುತ್ತೆ. ಮತ್ತು ಚಾಲಕರದ್ದು ಎಂಥ ಮಹತ್ವ ಇರ್ತದಂದ್ರೆ, ಒಬ್ಬ ಪ್ರಧಾನಮಂತ್ರಿ ಆಗಿದ್ದಾರೆ, ಒಬ್ಬ ರಾಷ್ಟ್ರಪತಿ ಆಗಿದ್ದಾರೆ ಅಂದರೆ ಅವ್ರ ಪಕ್ಕದಲ್ಲಿ ಕುಳಿತಂಥ ಶಕ್ತಿ ಏಕೈಕ ಯಾರಿಗಿರ್ತದ ಅದು ಚಾಲಕರಿಗೆ ಮಾತ್ರ ಅಂತ ಹೇಳ್ತಾ, ಆ ಭಗವಂತ ಚಾಲಕ ಮತ್ತು ಮಾಲಕರಿಗೆ ಆಯುಷ್ಯಾರೋಗ್ಯ ಭಾಗ್ಯ ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ. ಪ್ರತಿ ವರ್ಷ ಭಾಳ ವಿಜೃಂಭಣೆಯಿಂದ ಮಾಡ್ತೀರಿ. ನಮ್ಮ ಡಾಕ್ಟರ್ ಸಾಹೇಬರು ಬರ್ತಾರೆ, ಎಲ್ಲರೂ ಬಂದು ಮಣಿಕಂಠಗೌಡರು ಎಲ್ಲರೂ ಭಾಳ ವಿಜೃಂಭಣೆಯನ್ನು ಮಾಡ್ತಾರೆ ಅಂತೇಳಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡಲಿ ಗಣಪ ಅಂತ ಹೇಳ್ತಾ ಎಲ್ಲರಿಗೆ ಧನ್ಯವಾದಗಳು. ವಿಶೇಷತೆ ಏನಂದರೆ, ಇದು ಸತತವಾಗಿ 15 ವರ್ಷಗಳ ಪರ್ಯಂತರವಾಗಿ ಈ ಗಣೇಶನ ಕೊಡುಗೆಯನ್ನು ನಮ್ಮ ಡಾಕ್ಟರ್ ಗಂಗನಗೌಡರೇ ಕೊಡಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ. ಇದು ಚಾಲಕ ಮತ್ತು ಮಾಲಕರ ಸಂಘ ಮತ್ತು ಡಾಕ್ಟರ್ ಗಣಪ ಅಂತ ಭಾಳ ವಿಶೇಷ ಐತೆ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದ.